ಐಫೋನ್ 15 ಫುಲ್ ಶಾರ್ಟ್ ಕಂಪ್ಲೀಟ್ ಡೆಡ್. ಹೈ ನಮಸ್ಕಾರ ಕರ್ನಾಟಕ. ನನ್ನ ಕಡೆ ಒಂದು ಐಫೋನ್ 15 ಒಂದು ಡಿವೈಸ್ ಬಂದಿದೆ. ಬೆಂಗಳೂರಿಂದ ನಮ್ಮ ಫ್ರೆಂಡೇ ಕಳಿಸಿದ್ರು. ಇದು ಡಿವೈಸ್ ನಮ್ಮ ಫ್ರೆಂಡ್. ಇದರಲ್ಲಿ ಪ್ರಾಬ್ಲಮ್ ಆಟೋಮೆಟಿಕ್ ಡೆಡ್ ಆಗಿದೆ ಅಂತ ಹೇಳಿದ್ದಾರೆ. ಯೂಸ್ ಮಾಡ್ತಾ ಮಾಡ್ತಾ ಟೇಬಲ್ ಹಾಕೊಂಡಿದೆ, ಆಟೋಮೆಟಿಕ್ ಡೆಡ್ ಆಗಿದೆ. ಚಾರ್ಜ್ ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ, ಸ್ಕ್ರೀನ್ ಆನ್ ಆಗ್ತಾ ಇಲ್ಲ ಅಂದಾಗ ಅದನ್ನ ನಾವು ನಮ್ಮ ಕಡೆ ಕಳಿಸಿದಾಗ ನಾವು ಇದನ್ನ ಸ್ಟೆಪ್ ಬೈ ಸ್ಟೆಪ್ ನ ಪ್ರೊಫೆಷನಲ್ ಟೂಲ್ ಗಳಿಂದ ಓಪನ್ ಮಾಡಿ ಬೋರ್ಡ್ ನ ಸಪರೇಟ್ ಮಾಡ್ಕೊಂಡು ಇದರಲ್ಲಿ ಶಾರ್ಟಿಂಗ್ ಚೆಕ್ ಮಾಡಿದ್ವಿ. ಮೊದಲೇ ಶಾರ್ಟಿಂಗ್ ಇದು ಫುಲ್ ಶಾರ್ಟ್ ತೋರಿಸ್ತಿತ್ತು. ಹಾಗೆ ಇದರಲ್ಲಿ ಆಡಿಯೋ ಐಸಿನ ಪ್ರಾಬ್ಲಮ್ ಇದೆ. ಆಡಿಯೋ ಐಸಿಂದ ಇದೆಲ್ಲ ಬೋರ್ಡ್ ಶಾರ್ಟ್ ಆಗಿದ್ದು. ಐಫೋನ್ ಗಳಲ್ಲಿ ಸ್ಯಾಂಡ್ವಿಚ್ ಬೋರ್ಡ್ ಗಳು ಇರ್ತವೆ. ಇದು ಡಬಲ್ ಲೇಯರ್ ಬೋರ್ಡ್. ಇದನ್ನ ಬೋರ್ಡ್ ನ ಲೇಯರ್ ನ ಸಪರೇಟ್ ಮಾಡಿ ಇವಾಗ ಇದನ್ನ ಟೆಸ್ಟ್ ಮಾಡಿ ಆಡಿಯೋ ಐಸ್ ನ ರಿಮೂವ್ ಮಾಡಿ ಹೊಸದಾಗಿ ನಿಮ್ ಮುಂದೆ ತೋರಿಸ್ತೀನಿ. ಆಡಿಯೋ ಐಸ್ ನ ರಿಪೇರ್ ಮಾಡಿ ಆನ್ ಮಾಡಿದ್ದೀನಿ. ಪರ್ಫೆಕ್ಟ್ಲಿ ಆನ್ ಆಗಿದೆ. ನಿಮ್ ಕಡೆ ಏನಾದ್ರು ಐಫೋನ್ಸ್ ಆಂಡ್ರಾಯ್ಡ್ ಯಾವುದೇ ತರ ಮೊಬೈಲ್ ಡಿವೈಸ್ ಗಳು ಇದ್ರು ಭರತ್ ಮೊಬೈಲ್ ಕೇರ್ ಇನ್ಸ್ಟಾ ಪೇಜ್ ಗೆ ಫಾಲೋ ಮಾಡ್ಕೊಂಡು ಕಳಿಸಿದ್ರೆ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀವಿ. ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತೀವಿ, ಅನ್ಪ್ರೊಫೆಷನಲ್ ಕಡೆ ತೋರಿಸಿರೋ ಮೊಬೈಲ್ ಗಳು ನಮ್ ಕಡೆ ಕಳಿಸಬೇಡಿ. ನಿಮ್ ಟೈಮ್ ವೇಸ್ಟ್, ಕೊರಿಯರ್ ಚಾರ್ಜ್ ವೇಸ್ಟ್. ಏನಕ್ಕಂದ್ರೆ ಅವರು ಅನ್ಪ್ರೊಫೆಷನಲ್ ಆಗಿರ್ತಾರೆ. ಅವ್ರ ಕಡೆ ಬಂದಿರೋ ಡಿವೈಸ್ ನ ಹೆಂಗ್ ಬೇಕಂಗೆ ಕೆದ್ರಾಗ್ಬಿಟ್ಟು ಬೇರೆ ಕಡೆ ಹೋದ್ರು ಆಗ್ಬಾರ್ದು ಅಂತ ಹೇಳಿ ಮಾಡಿರ್ತಾರೆ. ಬಟ್ ನೀವು ಅಷ್ಟು ದೂರದಿಂದ ನಮ್ಮನ್ನ ನಂಬಿ ನೀವು ಕೊರಿಯರ್ ಕಳಿಸ್ತೀರಾ. ಬಟ್ ಇಲ್ಲಿ ಆಗ್ಲಿಲ್ಲ ಅಂದ್ರೆ ನಿಮ್ಗೂ ಬೇಜಾರು. ನಿಮ್ ಕೊರಿಯರ್ ಚಾರ್ಜ್ ವೇಸ್ಟ್, ನಮ್ ಟೈಮ್ ವೇಸ್ಟ್. ಅದಕ್ಕೋಸ್ಕರ ನೀವು ಕಳ್ಸೋಕ್ಕಿಂತ ಮುಂಚೆ 1-2 ಶಾಪ್ ರಿಟರ್ನ್ಸ್ ಗಳಿದ್ರೆ ಕಳಿಸಿ. ಇಲ್ಲ ಪ್ರೊಫೆಷನಲ್ ಹತ್ರನೇ ಮಾಡಿಸಿ. ನಮ್ ಕಡೆ ಮಾಡಿಸ್ಬೇಕಂತ ಏನು ಇಲ್ಲ, ನೀವು ಪ್ರೊಫೆಷನಲ್ ಹತ್ರನೇ ಮಾಡಿಸ್ಬೇಕು ಯಾವಾಗ್ಲೂ. ಥ್ಯಾಂಕ್ ಯು.